ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹೊಸದಾಗಿ ಒಂದು 2 ಡೇಸಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತು. ಎಲ್ಲರೂ ದುಡ್ಡು ಮಾಡೋದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿದ್ದಾರೆ. ಮನೇಲಿ ದುಡಿಯೋದು ಒಬ್ಬರಾದರೆ ಕುತ್ಕೊಂಡು ತಿನ್ನೋದು 3 ಜನ. ಸೊ ಅದಕ್ಕೆ ನಮಗೂ ಬೇರೆ ಬೇರೆ ಕಮಿಟ್ಮೆಂಟ್ಗಳಿರುತ್ತೆ, ಬೇರೆ ಬೇರೆ ಸೇವಿಂಗ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಮನೇಲಿ ಕುತ್ಕೊಂಡು 2 ಮಕ್ಕಳನ್ನ ಇಟ್ಕೊಂಡು ಏನು ಮಾಡೋದು, ಸ್ವಲ್ಪ ಯೂಟ್ಯೂಬು ಮಾಡೋಣ. ಬಿಕಾಸ್ ಯೂಟ್ಯೂಬಿಂದ ನಾವು ಕಲಿಬೋದು, ನಮ್ಮಿಂದನೂ ಬೇರೆಯವ್ರು ಕಲಿಬೋದು. ಸೊ ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋ ಅಷ್ಟು ಅಂಥದ್ದು ನನಗೆ ಬರೋ ರೀತಿಲಿ ಹೇಳೋಣ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ನನಗೇನೇನು ಗೊತ್ತೋ ಅದ್ರ ಬಗ್ಗೆ. ಸೊ ಯಾರೆಲ್ಲ ನನ್ನ ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಯಾರೆಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಬೇಕಾದ್ರೆ ನಾನು ಬಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ಬೆಳೆಸಿ ನಾವು ಏನಾದರೂ ಸ್ವಲ್ಪ ಸಂಪಾದನೆ ಮಾಡ್ಕೋಬೋದಲ್ವ. ಈಗ ದುಡ್ಡಿಲ್ದಲೇ ಜೀವನ ನಡೆಯಲ್ಲ. ಏನೇ ಮಾಡಬೇಕು ಅಂದರೂ ದುಡ್ಡು ಇರಲೇಬೇಕು. ಸೊ ಅದಕ್ಕೋಸ್ಕರ ನಾನು ಏನಾದರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಎಲ್ಲದಕ್ಕೂ ಗಂಡನ ಹತ್ರನೇ ಆಗಲಿ, ಅಪ್ಪ ಅಮ್ಮನ ಹತ್ರನೇ ಆಗಲಿ, ಅಥವಾ ಅತ್ತೆ ಮಾವನ ಹತ್ರನೇ ಆಗಲಿ, ಎಲ್ಲರ ಹತ್ರನೂ ಕೇಳೋಕ್ಕಾಗಲ್ಲ. ಸೊ ನಮ್ಮ ಹತ್ರನೂ ಸೇವಿಂಗ್ಸ್ ಅಂತ ಇದ್ದರೆ ನಮಗೂ ಎಮರ್ಜೆನ್ಸಿಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೇನೇನು ಗೊತ್ತೋ ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಾನು ಏನು ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಅಂದರೆ ಲೋನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸದ್ಯಕ್ಕೆ ಇವತ್ತು ಗುರುವಾರ, ರಾಯರ ವಾರ, ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಏನೋ ಒಂದು ದಾರಿ ತೋರ್ಸಪ್ಪ ಅಂತ ಬಂದಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಯಾಕಂದರೆ ಯೂಟ್ಯೂಬ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಎಳ್ದು ಬಿಟ್ಟರೆ ಎಲ್ಲರಿಗೂ ಬೇಜಾರಾಗೋಗುತ್ತೆ. ನಾನು ಮಾತಾಡೋದ್ರ ಬಗ್ಗೆ ಬಂದಿರೋದು, ಏನು ಮಾತಾಡ್ತೀನಿ ಅಂತ ಬಂದಿರೋದು ಅಂತ ಅಂದರೆ ಲೋನ್. ಈಗ ಯಾರಿಗೆ ತಾನೇ ಲೋನ್ ಅವಶ್ಯಕತೆ ಇರಲ್ಲ, ಎಲ್ಲರಿಗೂ ಲೋನ್ ಬೇಕೇ ಬೇಕು. ಏನೋ ಒಂದು ತೊಗೋಬೇಕು, ಎಮರ್ಜೆನ್ಸಿ ಆಗಲಿ, ಒಂದು ಹುಷಾರಿಲ್ಲ ಅಂತ ಅನ್ನೋದಾಗಲಿ, ಬೇರೆಯವ್ರ ಹತ್ರ ಕೈ ಚಾಚಲೇಬೇಕು, ದುಡ್ಡು ತೊಗೊಳ್ಳೇಬೇಕು. ನಾನು ಇವತ್ತೇನು ಅಂತಂದರೆ ಒಂದು ಬೆಸ್ಟ್ ಲೋನ್ ಆ್ಯಪ್ ಹೇಳ್ತೀನಿ. ಲೋನ್ ಆ್ಯಪ್ ಅನ್ನೋದು ಕ್ರೆಡಿಟ್ ಕಾರ್ಡ್ ಥರ ಇರುತ್ತೆ ಅದು. ಬಟ್ ಸಾಲ ಅನ್ನೋದು ಹೇಳ್ತಾರಲ್ಲ ಮೊದಲೇ, ಸಾಲ ಸೂಲಕ್ಕೆ ಸಮಾನ ಅಂತ. ಸಾಲ ಎಷ್ಟು ಮಾಡಬೇಕು ಅಂದರೆ ತೀರೋ ಅಷ್ಟು ಮಾಡಬೇಕಷ್ಟೇ. ನಾವೇ ತೀರೋಗ್ಬಿಡ್ಬೇಕು, ಸಾಲ ಮಾಡಿ 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 ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಎಳ್ಕೊಬಿಡ್ಬೇಕು. ಅಷ್ಟಕ್ಕೆ ಹೋಗಲೇಬಾರ್ದು. ಆದಷ್ಟು ಎಷ್ಟಿರುತ್ತೋ ಅಷ್ಟರಲ್ಲೇ ಕಾಲು ಚಾಚಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಾಗಂತ ನಾನು ಹಾಸಿಗೆನೇ ಉದ್ದ ಮಾಡ್ಕೊಬಿಡ್ತೀನಿ ಅಂತ ಹೋಗಬಾರ್ದು. ಸೊ ಏನು ಅಂದರೆ ಸಾಲ ಮಾಡಿ ಎಷ್ಟು ಬೇಕು ನಮ್ಮ ಕೈಯಲ್ಲಿ ತೀರಿಸ್ಬೇಕು. ನೀವು ಬಿಡಪ್ಪ, ಸಾಲ ಮಾಡಿದ್ದೀನಿ, ಇವತ್ತು ನನಗೆ ತೀರಿಸೋ ಕೆಪಾಸಿಟಿ ಐತೆ, ತೀರಿಸ್ತೀನಿ ಅನ್ನೋದನ್ನು ಮಾತ್ರ ಸಾಲ ಮಾಡಬೇಕು. ಇಲ್ಲಾಂದರೆ ಸಾಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಸಾಲ ಮಾಡಿ ತಮ್ಮ ಜೀವನ ಕಳ್ಕೊಂಡಿರೋರು, ಜೀವನ ಹಾಳು ಮಾಡ್ಕೊಂಡಿರೋರು ಎಲ್ಲನೂ ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಹೇಳ್ತಿರೋದು, ಅನುಭವಿಸ್ತಿರೋದು. ನಾನು ಸದ್ಯಕ್ಕೆ ಅಂಥ ಪರಿಸ್ಥಿತಿಲಿ ನಾನು ಇದ್ದೀನಿ. ಸಾಲ ಎಷ್ಟಿದೆ ಅಂತ ನಮಗೆ ಗೊತ್ತು. ಸೊ ಅದಕ್ಕೆ ಹೇಳೋದು, ಸಾಲ ಮಾಡಿಬಿಟ್ಟು ಅನುಭವಿಸಬಾರ್ದು. ಆದರೆ ಏನು ಅಂತ ಅಂದರೆ ಏನಾದರೂ ಎಮರ್ಜೆನ್ಸಿ, ಯಾರಿಗೂ ಹುಷಾರಿಲ್ಲ ಅಂದರೆ, ಇನ್ನೊಂದು ಏನಂದರೆ ಅರ್ಜೆಂಟಿಗೆ ಯಾರ ಹತ್ರನೂ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋದು ಇದ್ದರೆ ಮಾತ್ರ ಈ ಥರ ಲೋನ್ಗಳಲ್ಲಿ ಆ್ಯಪ್ ಅಂತ ಹೇಳೋದಕ್ಕಿಂತ ಇದು ಬ್ಯಾಂಕ್ ಕಡೆಯಿಂದ ಕೊಡೋದು. ಬ್ಯಾಂಕ್ ಆಫ್ ಬರೋಡಾಯಿಂದ ಇದು ಕೊಡ್ತಾರೆ. ಸೊ ನಾನು ಹೇಳ್ತಾ ಇರೋದೇನು ಅಂದರೆ ಎಷ್ಟು ಬೇಕೋ ಅಷ್ಟೇ ಸಾಲ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂತ ಆಮೇಲೆ ತೊಗೊಬಿಟ್ಟು ನನ್ನ ತಲೆ ಮೇಲೆ ಎಲ್ಲ ಬರೋದು ಬೇಡ. ಎಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಮಾಡಬೇಕು, ಆಯಿತಾ? ನಾನಿವತ್ತು ಹೇಳಕ್ಕೆ ಹೊರಟಿರೋದು ಅಂತ ಅಂದರೆ ಒನ್ ಕಾರ್ಡ್ ಅನ್ನೋದು ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅನಿಸುತ್ತೆ. ಎಲ್ಲ ಯೂಟ್ಯೂಬರ್ಸು ಹೇಳಿರ್ತಾರೆ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಅಂದರೆ ಒನ್ ಕಾರ್ಡ್ ಆ್ಯಪ್. ನೀವು ಒನ್ ಸ್ಕೋರ್ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನನ್ನ ಹತ್ರ ಒಂದೇ ಮೊಬೈಲ್ ಇರೋದು, ಅದು ಡಿಸ್ಪ್ಲೇ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಆದರೂ ಸ್ವಲ್ಪ ಇನ್ನೊಂದು ಫೋನ್ ಇಟ್ಕೊಂಡಿದ್ದೀನಿ. ನನಗೆ ಇವಾಗ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡ್ತಿರೋದಲ್ವ, ನನಗೆ ಎಡಿಟ್ ಆಗಲಿ, ಥಂಬ್ನೇಲ್ಸ್ಗಳಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಷ್ಟು ಗೊತ್ತಿಲ್ಲ. ಈಗ ನಾನು ಸ್ವಲ್ಪ ಕಲಿತಾ ಇದ್ದೀನಿ ಯೂಟ್ಯೂಬಿಂದ. ನಾನು ಅದಕ್ಕೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡೋಣ ಅಂತ ಇದು ಮಾಡ್ತಿದ್ದೀನಿ. ಹಂಗಂತ ಯಾರು ಜಾಸ್ತಿ ಸಾಲ ಮಾಡೋಕ್ಕೆ ಹೋಗಬೇಡಿ, ಹೇಳ್ತಾ ಇದ್ದೀನಿ ಅಂತ. ಒನ್ ಸ್ಕೋರ್ ಅನ್ನೋದನ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ, ಅದ್ರ ಜೊತೆಗೆ ಇನ್ನೊಂದು ಅದ್ರ ಸಬ್ ಇದು ಅಂತ ಹೇಳ್ತಾರೆ, ನನಗೂ ಅಷ್ಟು ಇಂಗ್ಲೀಷ್ ಬರಲ್ಲ. ಅದರಲ್ಲಿ ಒನ್ ಕಾರ್ಡ್ ಅನ್ನೋದನ್ನ ನೀವು ತೊಗೊಂಡ್ರೆ, ಒನ್ ಕಾರ್ಡ್ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ಲೇಸ್ಟೋರಿಂದ, ಅದು ನಿಮಗೆ ಏನೇನು ಬೇಕೋ ಅದೆಲ್ಲ ಕೇಳುತ್ತೆ. ನಿಮ್ಮದು ಫೋನ್ ನಂಬರ್ ಆಗಲಿ, ಮತ್ತೊಂದಾಗಲಿ, ಇಮೇಲ್ ಐ ಡಿ ಆಗಲಿ ಎಲ್ಲ ಕೇಳುತ್ತೆ. ನೀವೆಲ್ಲ ಅದೆಲ್ಲ ಮಾಡಿ ಇದು ಮಾಡಿದ್ರೆ ನೀವು ಎಲಿಜಿಬಲ್ ಇದ್ದರೆ ನಿಮ್ಗೆ ಪಕ್ಕಾ ಲೋನ್ ಆಗುತ್ತೆ. ನನಗೆ ಸ್ಟಾರ್ಟಿಂಗ್ ನಾನು ತೊಗೊಂಡಿದ್ದೀನಿ, ಅದರೊಳಗಡೆ ನನಗೆ ಸ್ಟಾರ್ಟಿಂಗ್ 70,000 ಲಿಮಿಟ್ ಕೊಟ್ಟಿದ್ದರು. ಸೊ ನಾನು ನಿಮಗೋಸ್ಕರ ಏನು ಹೇಳ್ತಿರೋದು, ನಿಮಗೆ ಎಲಿಜಿಬಲ್ ಇದ್ದರೆ
ನೀವು ಲೋನ್ಗೆ ಅರ್ಹತೆ ಹೊಂದಿದರೆ ನಿಮಗೂ ಲೋನ್ ಕೊಡ್ತಾರೆ. ಅದರೊಳಗಡೆ ಏನು ಮೋಸ ಇಲ್ಲ. ಬಟ್ ಏನು ಅಂತ ಅಂದರೆ ನೀವು ಅದನ್ನು ಒಂದೇ ಸಲ ತೊಗೊಳಕ್ಕಾಗಲ್ಲ. ನೀವು ಇವಾಗ ಫ್ಯೂಯಲ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಬೇಕಾದ್ರೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಸ್ವೈಪ್ ಮಾಡಿಬಿಟ್ಟು ನೀವು ದುಡ್ಡು ಬೇಕಾದ್ರೆ ಇಸ್ಕೋಬೋದು ಕೊಡ್ತೀನಿ ಅನ್ನೋದಾದರೆ. ಇಲ್ಲ ಅಂತಂದರೆ ಅದ್ರಿಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಪರ್ಚೇಸ್ ಮಾಡೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ, ಫರ್ನಿಚರ್ಗೆ. ಅದು ಬಿಟ್ಟರೆ ರೆಂಟ್ ಕಟ್ಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಲ್ಲಿ ರೆಂಟ್ ಆಪ್ಷನ್ ಅಂತ ಇರುತ್ತೆ. ಆ ರೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಅವ್ರದ್ದು ನೇಮು, ಅಕೌಂಟ್ ನಂಬರ್ ಎಲ್ಲ ಕೇಳುತ್ತೆ. ನೀವು ಅದು ಹಾಕಿದ್ರೆ ಏನಿಲ್ಲ, ಒಂದೇ ಕ್ಲಿಕ್ ಮಾಡು, ನೀವು ಅವ್ರಿಗೆ ರೆಂಟ್ ದುಡ್ಡು ಹೋಗಿರುತ್ತೆ. ನೀವು ಕೇಳ್ಕೊಬೋದು. ಆ ಥರ 1 ತಿಂಗಳಿಗೆ 2 ಸಲ ನೀವು ರೆಂಟ್ ಪೇ ಮಾಡ್ಬೋದು. ಬಿಟ್ಟರೆ ಬೇಕಾದಂಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೂ ಇಷ್ಟು ಅಂತ ಲಿಮಿಟ್ ಕೊಟ್ಟಿರ್ತಾರೆ. ಅದು ಬ್ಯಾಂಕ್ ಕಡೆಯಿಂದ ಕೊಡೋದು, ಅದು ವೆರಿಫೈ ಆಗಿದೆ. ನೀವು ನೋಡ್ಬೋದು, ಬೇರೆಯವರೆಲ್ಲ ಹೇಳಿರ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಅದು ಬ್ಯಾಂಕ್ ಕಡೆಯಿಂದ, ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಕೊಡೋದು, ವೆರಿಫೈ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಅದರೊಳಗಡೆ ಲೋನ್ ತೊಗೋಬೋದು. ಆದರೆ ನೀವು ತೊಗೊಂಡಂಗೆ ನೀವು ಪೇ ಮಾಡಲೇಬೇಕದು. ಫ್ರೀಯಾಗಿ ಯಾರು ಕೊಡಲ್ಲ ಅಲ್ವಾ, ಪೇ ಮಾಡಬೇಕು. ಪೇ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಹಾಕ್ಕೊಂಡು ಹೋಗ್ತಾರೆ. ನೀವು 70,000ವರೆಗೂ ಲೋನ್ ತೊಗೋಬೋದು. ನೀವೇನಾದ್ರು ಸರಿಯಾಗಿ ಕಟ್ಟಿ ಇನ್ಕ್ರೀಸ್ ಆದರೆ ನಿಮ್ಗೆ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಏನು ಅಂತ ಅಂದರೆ ಲೋನ್ ತೊಗೊಳ್ಳಿ, ಅದು ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ನನ್ನ ಫೋನ್ ಸ್ವಲ್ಪ ಒಡೆದೋಗಿದೆ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದರೊಳಗಡೆ ನನ್ನ ಪಾಪುಗಳೆಲ್ಲ ಹೊಡೆದಾಗಿ ಮಡಗಿಬಿಟ್ಟಿದ್ದಾರೆ ಒಂದೇ ಸಮ. ನೋಡಿ, ಡೌನ್ಲೋಡ್ ಆಗ್ತಾಯಿದೆ ನಂದು. ಸಾಲ ಮಾಡೋಕ್ಕೆ ಹೋಗಬೇಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಕೆಟ್ಟ ಕಮೆಂಟ್ ಹಾಕ್ಬೇಡಿ, ಆಮೇಲೆ ಎಷ್ಟು ಮನೆ ಹಾಳು ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಆ ಥರ ಇಲ್ಲ, ನಾನೇನು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಆಗ್ತಾಯಿದ್ದೀನಿ ಅಷ್ಟೇ. ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಕೊಡ್ತಾರೆ ಅಂತ ತೊಗೊಂಡು ಆಮೇಲೆ ತಲೆ ಮೇಲೆ ಹಾಕ್ಕೊಳ್ಳೋದಲ್ಲ. ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ ಅನ್ನೋದಕ್ಕೆ ಮಾತ್ರ ಅಷ್ಟೇ. ನೋಡಿ, ಓಪನ್ ಆಗ್ತಾಯಿದೆ. ಈ ನಂಬರ್ ಹಾಕಿ ನೋಡಿ, ವೆರಿಫೈ ಸಕ್ಸಸ್ಫುಲ್ ಅಂತ ಆಗಿದೆ ವೆರಿಫಿಕೇಷನು. ಇದು ನಿಮ್ಮ ಇಮೇಲ್ ಐ ಡಿ ಕೊಡಬೇಕು ನೀವು. ನಾನು ನನ್ನ ಇಮೇಲ್ ಐ ಡಿ ಕೊಟ್ಟಿದ್ದೀನಿ. ಇಲ್ಲಿ ಪಾನ್ ಕೇಳ್ತಾರೆ, ನೀವು ಪಾನ್ ನಂಬರ್ ಹಾಕಿ. ಇಲ್ಲಿ ನೀವು ಪಿನ್ ಕೊಡಬೇಕು, ಪಾಸ್ವರ್ಡ್ ಕೊಡಬೇಕು ನೀವು ಆ್ಯಪಿಗೆ. ನಾನು ಇನ್ನೂ ಸಮಥಿಂಗ್ ಕೊಡ್ತೀನಿ. ನಿಮ್ಗೆ ಹೇಳೋದೇನು ಅಂತಂದರೆ, ದಯವಿಟ್ಟು ಲೋನ್ ತೊಗೊಳಕ್ಕೆ ಹೋಗಬೇಡಿ. ನಾನು ಹೇಳಿದೆ ಅಂತ ತಗೊಳ್ಳೋದ್ರೆ ಲಿಮಿಟಲ್ಲಿ ತೊಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಲಾಸ್ಟ್ ಟೈಮ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಿಗಿನಿಗರ್ಸ್ ನಾನು, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.